ನಮಸ್ಕಾರ. ನಾವು ಈ ದಿನ ಮುಖ್ಯವಾಗಿ ನಮ್ಮ EEDSಗೆ ಸಂಬಂಧಪಟ್ಟಂತೆ ನಾವು ಲಾಗಿನ್ ಆಗ್ತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ನಮಗೆ EEDSಗೆ ನಾವು ತಿಳ್ಕೊಳ್ಳಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾದಂಥ ಅಂಶ. ಯಾಕೆಂತಂದರೆ ನಮ್ಮ ವರ್ಗಾವಣೆ ವಿಷಯಕ್ಕೆ ಇರ್ಬೋದು, ನಮ್ಮ ಸೇವಾ ಮಾಹಿತಿಯನ್ನು ನಾವು ಆನ್ಲೈನ್ನಲ್ಲಿ ಏನೆಲ್ಲ ಮಾಹಿತಿ, ನಮ್ಮ ಸೇವೆಗೆ ಸಂಬಂಧಪಟ್ಟಂಥ ಮಾಹಿತಿ ಏನೆಲ್ಲ ಆನ್ಲೈನ್ಗೆ ಎಂಟ್ರಿ ಆಗಿದೆ ಅನ್ನೋದ್ರ ಬಗ್ಗೆ ನಾವು ಸವಿಸ್ತಾರವಾಗಿ ತಿಳ್ಕೊಳ್ಬೇಕಪ್ಪ ಅಂತಂದರೆ ನಾವು EEDSನಲ್ಲೇ ನೋಡಬೇಕಾಗಿರ್ತಕ್ಕಂಥ ವಿಷಯ. ಹಾಗಾಗಿ ನಾವು EEDSನಲ್ಲಿ ನಾವು ಏನೆಲ್ಲ ಅಂಶ ಇದೆ ಅನ್ನೋದನ್ನು ತಿಳ್ಕೊಳ್ಳೋದು ಹೇಗೆ ಅಂತ ನಾವು ನೋಡೋಣ. EEDS ಅನ್ನು ಓಪನ್ ಮಾಡೋದು ಹೇಗೆ ಅಂತ ನಾವು ನೋಡೋದಾದರೆ, ನಮ್ಮ ಮೊಬೈಲಲ್ಲಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ನಾವು ಎಲ್ಲರೂ ಅಲ್ಲಿ ಸರ್ಚಲ್ಲಿ ಹೋಗಿ EEDS ಅಂತ ಟೈಪ್ ಮಾಡಿ. ಈ EEDS ಅಂತ ಟೈಪ್ ಮಾಡಿದಾಗ ನಮಗೊಂದು ಇಂಟರ್ಫೇಸ್ ಕಾಣುತ್ತೆ. ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಈ ಒಂದು ಇಂಟರ್ಫೇಸಲ್ಲಿ EEDS ಲಾಗಿನ್ ಅಂತ ಏನು ಕಾಣ್ತಾ ಇದೆಯಲ್ಲ ಅದನ್ನು ಒಂದು ಸಾರಿ ಟಚ್ ಮಾಡಿ. ಅದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತೊಂದು ನಮಗೆ ಇಂಟರ್ಫೇಸ್ ಕಾಣುತ್ತೆ. ನಾವು ಮುಖ್ಯವಾಗಿ ಇಲ್ಲಿ ಯೂಸರ್ ನೇಮ್, ಪಾಸ್ವರ್ಡ್, ಅಕಸ್ಮಾತ್ ಪಾಸ್ವರ್ಡ್ ಮರ್ತೋಗಿತ್ತು ಅಂದರೆ ನಾವು ಯಾವ ರೀತಿಯಾಗಿ ಅದನ್ನು ರಿಕವರಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತಮಗೆ. ಇಲ್ಲಿ ನಮಗೆ ಈ ಥರ ಇಂಟರ್ಫೇಸ್, ನಮಗೆ EEDSನ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದು ನಮ್ಮ ಎಂಪ್ಲಾಯಿಗೆ ಸಂಬಂಧಪಟ್ಟಂತೆ, ಡಾಟಾ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಒಂದು ಲಾಗಿನ್ ಪೇಜ್ ಆಗಿದೆ. ಇದರಲ್ಲಿ 3 ಆಪ್ಷನ್ಗಳು ಕಾಣ್ತಾ ಇದೆ. ಹಾಗಾಗಿ ಎಂಪ್ಲಾಯ್, ಆಫೀಸ್, ಸ್ಕೂಲ್ ಅಂತ ಹೇಳ್ಬಿಟ್ಟು ನಾವು ಎಂಪ್ಲಾಯ್ಗಳು ಇದನ್ನು ಎಂಪ್ಲಾಯ್ ಅಂತ ಏನು ಕಾಣ್ತಾ ಇದೆಯಲ್ಲ ಇಲ್ಲಿ, ಇದನ್ನು ನಾವು ಟಿಕ್ ಮಾಡ್ಕೋಬೇಕಾಗುತ್ತೆ. ಎಂಪ್ಲಾಯ್ ಅಂತ ಟಿಕ್ ಮಾಡ್ಕೊಳ್ಳಿ. ಈ ಒಂದು ಭಾಗದಲ್ಲಿ ನಾವು KGD ನಂಬರ್ ಎಂಟ್ರಿ ಮಾಡಬೇಕು. ಇಲ್ಲಿ ಪಾಸ್ವರ್ಡ್ ನೆನಪಿದ್ರೆ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಕ್ಯಾಪ್ಚಾ ಕೋಡ್ ಇದ್ದರೆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಬೇಕು. ಅಕಸ್ಮಾತ್ ನನಗೆ ಪಾಸ್ವರ್ಡ್ ನೆನಪಿಲ್ಲ, ಮರ್ತೋಗ್ಬಿಟ್ಟಿದೆ ಅನ್ನೋದೇ ಆದರೆ ಅದನ್ನು ನಾವು ಏನು ಮಾಡಬೇಕು ಅಂದರೆ, ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಏನು ಕಾಣ್ತಾ ಇದೆಯಲ್ಲ, ಆ ಫಾರ್ಗೆಟ್ ಪಾಸ್ವರ್ಡನ್ನು ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಫಾರ್ಗೆಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ. ಈ ಒಂದು ಇಂಟರ್ಫೇಸ್ನಲ್ಲಿ ಯೂಸರ್ ನೇಮ್ ಅಂತ ಕಾಣುತ್ತೆ. ಇಲ್ಲಿ ಈ ಯೂಸರ್ ನೇಮ್ ಅಂತ ಏನು ಕಾಣುತ್ತಲ್ಲ, ಇಲ್ಲಿ ನಮ್ಮ KGD ನಂಬರನ್ನು ಎಂಟ್ರಿ ಮಾಡಿದ ಮೇಲೆ ಇಲ್ಲಿ ಗೋ ಅಂತ ಕಾಣ್ತಾ ಇದೆ ನೋಡಿ. ಆ ಗೋ ಅನ್ನು ಟಚ್ ಮಾಡಿ. ಗೋ ಅಂತ ಟಚ್ ಮಾಡಿದಾಗ ನಮಗೇನಾಗುತ್ತೆ ಅಂತಂದರೆ, ನಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ನಾವು ಇಲ್ಲಿ ಏನು ಕಾಣ್ತಾ ಇದೆ ಈ ಬಾಕ್ಸು, ಆ ಒಂದು ಬಾಕ್ಸ್ನಲ್ಲಿ OTPಯನ್ನು ಎಂಟ್ರಿ ಮಾಡಬೇಕು. ಕೊಟ್ಟ ತಕ್ಷಣವೇ ನಿಮಗೆ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬಂದು ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ತಮಗೆ. ಇದರಲ್ಲಿ 2 ಬಾಕ್ಸ್ಗಳು ನಿಮಗೆ ಕಾಣಿಸುತ್ತೆ. ಈ 2 ಬಾಕ್ಸ್ಗಳು ಏನು ನಮಗೆ ಬ್ಲ್ಯಾಂಕ್ ಆಗಿ ಕಾಣ್ತಾ ಇದಾವಲ್ಲ, ಇಲ್ಲಿ ನ್ಯೂ ಪಾಸ್ವರ್ಡ್ ಆ್ಯಂಡ್ ಓಲ್ಡ್ ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಅಂತ ಕಾಣುತ್ತೆ. ಈ ಒಂದು ಪಾಸ್ವರ್ಡಲ್ಲಿ ನಿಮಗೆ ಬೇಕಾದಂಥ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಇಲ್ಲಿ ಮುಖ್ಯವಾಗಿ ಒಂದು ಪಾಸ್ವರ್ಡ್ ಕ್ಯಾಪಿಟಲ್ ಆಗಿರಬೇಕು, ಇನ್ನುಳಿದಂಥ ಸ್ಮಾಲ್ ಆಗಿರಬೇಕು, ಮತ್ತು ಜೊತೆಗೆ ಅಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರ್ತಕ್ಕಂಥದ್ದು ಇರಬೇಕು, ಮತ್ತು ಜೊತೆಗೆ ಒಂದು ನಂಬರ್ ಇರ್ತಕ್ಕಂಥದ್ದು. ಅಂದರೆ ಒಟ್ಟು ಈ ಥರ 8 ರಿಂದ 16 ಕ್ಯಾರೆಕ್ಟರಿಸ್ಟಿಕ್ ಇರ್ತಕ್ಕಂತಹ ಒಂದು ಪಾಸ್ವರ್ಡನ್ನು ನೀವೇನು ಮಾಡೋಕ್ಕಾಗುತ್ತೆ, ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಪಾಸ್ವರ್ಡನ್ನು ಸೆಟ್ ಮಾಡಿದ ತಕ್ಷಣ 2 ಕಡೆ ಸೇಮ್ ಇತ್ತು ಅಂದರೆ ಈ ಥರ ಪಾಸ್ವರ್ಡ್ ಮ್ಯಾಚ್ಡ್ ಅಂತ ಬರುತ್ತೆ. ಮೇಲೆ ಕೆಳಗೆ ಮತ್ತು ಇಲ್ಲಿ ಮೇಲೆ ಈ ಬಾಕ್ಸ್ 2 ಕಡೆಗೂ ಒಂದೇ ಪಾಸ್ವರ್ಡ್ ಇರಬೇಕು. ಅದಾದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ, ಆ ಸಬ್ಮಿಟ್ ಕೊಟ್ಟ ತಕ್ಷಣ ನಿಮಗೇನಾಗುತ್ತೆ, ಸಬ್ಮಿಟ್ ಅಂತ ಬರುತ್ತೆ. ಸಬ್ಮಿಟ್ ಬಂದ ಮೇಲೆ ಯು ಶ್ಯೂರ್ ವಾಂಟ್ ಟು ಚೇಂಜ್ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ತಕ್ಷಣ ನೋಡಿ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮಗೆ ಮೇಲ್ಗಡೆ ಕಾಣಿಸುತ್ತೆ ಪಾಸ್ವರ್ಡ್ ಚೇಂಜ್ಡ್ ಸಕ್ಸಸ್ಫುಲಿ ಅಂತ ಕಾಣುತ್ತೆ. ಇಲ್ಲಿ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇದಾದಮೇಲೆ ಮತ್ತೆ ಇಲ್ಲಿ ಎಂಪ್ಲಾಯ್ ಅಂತ ಕಾಣ್ತಾ ಇದೆಯಲ್ಲ, ಈ ಎಂಪ್ಲಾಯನ್ನು ಟಚ್ ಮಾಡಿ ಅದು ಯೂಸರ್ ನೇಮ್, KGD ನಂಬರ್ ಹಾಕಿ, ಮತ್ತು ಈಗ ತಾನೇ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿರಲ್ಲ ಅದನ್ನು ನೀವು ಹಾಕಿ ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲಾಗಿನ್ ಆಗುತ್ತೆ. ಈ ಥರ ನಾವು ನಮ್ಮ ಪಾಸ್ವರ್ಡನ್ನು ರಿಕವರಿ ಮಾಡ್ಕೋಬೋದು ಮತ್ತು ಹೊಸದಾಗಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಬೋದು. ಮುಂದಿನ ಒಂದು ವಿಡಿಯೋದಲ್ಲಿ ನಮ್ಮ ಒಂದು EEDSನಲ್ಲಿ ಪ್ರೊಫೈಲನ್ನು, ಇಡೀ ನಮ್ಮ ಸೇವಾ ಮಾಹಿತಿಯನ್ನು ನೋಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ.